ಹಾಯ್ ಗುಡ್ ಮಾರ್ನಿಂಗ್. ಇದು ಡೇ 6ನ ಲಾಗ್ ಆಗಿರುತ್ತೆ. ಇವತ್ತು ನಾನು ಮಧ್ಯಾಹ್ನ ಮೇಲಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವಿವತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಹೊರಗಡೆ ಹೋಗ್ತಿದ್ವಿ. ಸೊ ಆ ಒಂದು ವೀಡಿಯೋಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾವು ಚಿಪ್ಸ್ ತೊಗೊಂಡು ತಿಂದು ಟೈಮ್ ಪಾಸ್ ಮಾಡಿ ಫಸ್ಟ್ ಹೋದಂಥ ಪ್ಲೇಸ್ ಬಂದು ನಂಜನಗೂಡು. ಸೊ ನಂಜನಗೂಡು ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು. ಇನ್ನು 4 ಗಂಟೆಗೆ ದರ್ಶನ ಅಂತ ಹೇಳಿದ್ರು. ಅದರಿಂದ ನಾವು ಅಲ್ಲೇ ಇದ್ದಂತಹ ನಂದಿಗೆ ಫಸ್ಟ್ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರಿಗೆ ಬೇಕಾಗಿರುವಂಥ ಪೂಜೆ ಸಾಮಾನೆಲ್ಲ ತೊಗೊಂಡು ಫಸ್ಟ್ ದೀಪವನ್ನು ಹಚ್ಚಿದ್ವಿ. ಅಲ್ಲಿ ದೀಪ ಹಚ್ಚಿ ದೀಪ ಬೆಳಗಿ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸೊ ಹೊರಗಡೆಯಿಂದನೇ ದೇವ್ರಿಗೆ ಪೂಜೆ ಸಲ್ಲಿಸ್ಬಿಟ್ಟು ಅದಾದ ನಂತರ ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಸೊ ಕ್ಯೂ ಏನು ತುಂಬ ರಶ್ ಇರಲಿಲ್ಲ. ಆದಷ್ಟು ಬೇಗನೆ ನಾವು ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ವೀಡಿಯೋಸ್ ಮಾಡೋ ಹಾಗಿರಲಿಲ್ಲ. ಸೊ ಮೂಲ ದೇವರನ್ನ ಯಾವುದೇ ಫೋಟೋಸ್ ಆಗಲಿ ವೀಡಿಯೋಸ್ ತೆಗಿಯೋ ಹಾಗಿರಲಿಲ್ಲ. ಹೊರಗಡೆ ಬಂದು ನಾವು ಗಣಪತಿಗಿದ್ದಂತಹ ಬೆಣ್ಣೆ ಅಲಂಕಾರದ ವೀಡಿಯೋನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಮುಗಿಸ್ಕೊಂಡು ನಂದಿ ದರ್ಶನ ಮಾಡಿಕೊಂಡು ಪೂಜೆ ಸಲ್ಲಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಹೊರಡುವಾಗ ಅಲ್ಲಿ ನಮಗೊಂದು ಕೋತಿ ಮರಿ ಇತ್ತು. ಸೊ ಆ ಕೋತಿ ಮರಿಗೆ ಬಾಳೆಹಣ್ಣು ಕೊಡೋಣ ಅಂತ ಹೇಳಿ ಹೋದ್ವಿ. ನನ್ನ ಮಗ ಆ ಕೋತಿ ಮರಿಗೆ ಬಾಳೆಹಣ್ಣು ಎಸ್ತೇ ಬಿಟ್ಟ, ಅದು ಈಸ್ಕೊಳ್ಳಿಲ್ಲ ಅಂಥೇಳಿ ಅದು ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡ್ತಿತ್ತು. ಸೊ ಸಡನ್ನಾಗಿ ನಾವು ಹೊರಟ್ಬಿಟ್ವಿ ಅಲ್ಲಿಂದ. ಸೊ ನಾವು ಹೊರಗಡೆ ಬರೋಷ್ಟೊತ್ತಿಗೆ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಹೊರಟಿದ್ದೆ ಪರಶುರಾಮ ದೇವಸ್ಥಾನ. ಸೊ ನಂಜನಗೂಡಿಗೆ ಬಂದಂಥವ್ರೆಲ್ಲರೂ ಕೂಡ ಪರಶುರಾಮ ದೇವಸ್ಥಾನದ ದರ್ಶನ ಮಾಡಲೇಬೇಕು ಅನ್ನೋ ವಾಡಿಕೆ ಇದೆ. ಅದರಿಂದ ನಾವು ಕೂಡ ಪರಶುರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದು ಅಲ್ಲಿ ಎಲ್ಲರೂ ಕೂಡ ಉಪ್ಪು ಮತ್ತು ಬೆಲ್ಲವನ್ನು ಅಲ್ಲಿ ಹರಿತಿದ್ದಂಥ ನೀರಿಗೆ ಬಿಡ್ತಿದ್ರು. ಸೊ ಯಾಕೆ ಅನ್ನೋ ರೀಸನ್ ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ. ನಾವೇನು ತೆಗೆದು ಅಲ್ಲಿಗೆ ಉಪ್ಪು ಮತ್ತು ಬೆಲ್ಲವನ್ನು ಹಾಕಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ತಿಳ್ಕೊಂಡು ಹಾಕೋಣ ಅಂತ ಹೇಳಿ ಅಲ್ಲಿಂದ ನಾವು ಹೊರಟಂತಹ ಪ್ಲೇಸ್ ಬಂದು ನಮ್ಮ ತಾಯಿಯವರ ತಂದೆ ಮನೆ ದೇವರು. ಸೊ ಅಲ್ಲಿಂದ ಒಂದು 9 ಕಿಲೋಮೀಟ್ರಷ್ಟು ಡಿಸ್ಟೆನ್ಸ್ ಇತ್ತು. ಬದನವಾಳು ಅಂತ ಹೇಳಿ. ಬದನವಾಳು ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು. ಆದರೂ ಕೂಡ ಅಮ್ಮ ಹೊರಗಡೆನೇ ಪೂಜೆ ಮಾಡಿಕೊಂಡು ವಾಪಸ್ ಬಂದರು. ಬರಬೇಕಾದ್ರೆ ಅಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡು ಬರ್ತಿದ್ದಾರಲ್ಲ ಅವ್ರು ಯಾರು ಅಂತ ಹೇಳಿ ಎಲ್ಲಿಂದ ಹೊರಟಿದ್ದಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಒಬ್ರನ್ನ ಕೇಳೇ ಬೇಡ ಅಂತ ಹೇಳಿ ನಿಲ್ಲಿಸ್ಬಿಟ್ಟು ನಾವು ಕೇಳಿದ್ವಿ. ಸರ್ ಯಾವ ಕಡೆ? ಬೆಂಗಳೂರಿಂದ ನಂಜನಗೂಡು ಮಾತ್ರನಾ? ಅಲ್ಲಿಂದ ಥ್ಯಾಂಕ್ ಯು ಸರ್. ಬೆಂಗಳೂರಿಂದ ಎಷ್ಟು ದಿನ ಕೊಟ್ರಿ? ಭಾನುವಾರ ಹೊಟ್ಟಿರೋದು. ಥ್ಯಾಂಕ್ ಯು. ಅವ್ರು ಹೇಳಿದ ಪ್ರಕಾರ ಅವರು ಬ್ಯಾಂಗ್ಳೂರಿಂದ ನಂಜನಗೂಡುವರೆಗೂ ಪಾದಯಾತ್ರೆ ಮಾಡ್ತಿರುವಂತಹ ಯಾತ್ರಿಕರು ಅಂತ ಹೇಳಿ ಗೊತ್ತಾಯಿತು. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿ. ಸೊ ಚಾಮುಂಡಿ ಹಿಲ್ಸ್. ಸೊ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ನಾವು ಅಮ್ಮನವ್ರ ದರ್ಶನ ಮಾಡೋಣ ಅಂತ ಹೇಳಿ. ಇಲ್ಲೂ ಕೂಡ ಅಷ್ಟೇ ನಮಗೆ ನಾವು ಹೋಗೋಷ್ಟೊತ್ತಿಗೆ ದರ್ಶನ ಕ್ಲೋಸ್ ಆಗಿತ್ತು. ಇನ್ನೇನಿದ್ರು 7:30ಗೆ ಓಪನ್ ಅಂತ ಹೇಳಿದ್ರು. ಪರವಾಗಿಲ್ಲ 7:30 ಆದರೂ ಪರವಾಗಿಲ್ಲ ವೆಯ್ಟ್ ಮಾಡೋಣ ಅಂತ ಹೇಳಿ ಕಾರ್ ಪಾರ್ಕ್ ಮಾಡಿ ಮೆಟ್ಲತ್ಕೊಂಡು ನಾವು ದರ್ಶನದ ಹತ್ರಕ್ಕೆ ದೇವ್ರ ಸನ್ನಿಧಿ ಹತ್ರಕ್ಕೆ ಕ್ಯೂ ಎಷ್ಟಿದೆ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ನಾವು ಕ್ಯೂ ನೋಡ್ಲಿಕ್ಕೆ ಹೋದ್ವಿ. ಸೊ ಒಂದೇ ಲೈನ್ ಇದ್ದಿದ್ದು, ಅದರಿಂದ ನಾವು ಕ್ಯೂಗೆ ನಿಂತ್ಕೊಂಡ್ವಿ. ಸೊ ಆದಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಹೇಳಿ 6:45 ಲೈನಿಗೆ ನಿಂತಿದ್ದಕ್ಕೆ ನಮಗೆ 7:30ಗೆ ಓಪನ್ ಆಯಿತು ದೇವಸ್ಥಾನ. 7:30ಗೆ ನಾವು ಹೊರಟ್ವಿ ಒಳಗಡೆ. ಬಟ್ ಒಳಗಡೆ ಕೂಡ ವೀಡಿಯೋಸ್ ಏನು ಮಾಡೋ ಆಗಿರಲಿಲ್ಲ. ಆದರೂ ಕೂಡ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಮೈಸೂರಿಯನ್ಸಿಗೆ ಗೊತ್ತಿರುತ್ತೆ ಚಾಮುಂಡಿ ಬೆಟ್ಟ ಅಂದ್ರೇ ಅದೊಂದು ಪಾಸಿಟಿವ್ ವೈಬ್ಸು. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಪ್ರಸಾದ ಕೂಡ ಸಿಕ್ತು ನಮಗೆ ಅಲ್ಲಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಹೊರಡಬೇಕಾದ್ರೆ ಹಾಗೆ ಕೇಕ್ ತೊಗೊಂಡೋದ್ವಿ. ನಮ್ಮ ಭಾವ ಕೂಡ ಬಂದಿದ್ದರು ಮಗಳು ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಹೇಳಿ. ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಇದಿಷ್ಟು ಕೂಡ ಇವತ್ತಿನ ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.